ಇದನ್ನು ಸುಟ್ಬಿಟ್ಟು ತಿಂದರೆ ಒಳ್ಳೆ ಟೇಸ್ಟ್ ಮಾತ್ರ. ಇದು ಹಣ್ಣಾಗಲಿ ಅಂತೇನೋ ಇಟ್ಟವ್ರೆ ಇಲ್ಲೇ ನೋಡಿ ಹೆಂಗೆ ಮಲ್ಕೊಂಡವ್ರೆ ಇಬ್ಬರು ಗಂಡ ಹೆಂಡತಿ. ಪುಟಾಣಿ ಅವ್ರ ಹೆಂಡತಿ. ಇದೇ ಯೋಚನೆ ಎಷ್ಟೋ ಒಂದಿದೆ ಈ ಮರದಲ್ಲಿದೆ. ಹಾಂ ಇಲ್ಲೇ ಇದೆ ನೋಡಿ. ಓ ಆರೋಯ್ತು ಇದನ್ನು ತಿಂತಾರೆ, ಚಟ್ನಿ ಮಾಡ್ಕೊಂಡು ತಿಂತಾರೆ. ಇಷ್ಟು ಬೆಳಕಿದೆ, ಸಮಯ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ. ಇದ್ರೊಳಗಡೆ ಹಾಕ್ಬಿಟ್ಟು ಇವಾಗ ಇದನ್ನು ಸುಡ್ತೀನಿ. ಒಂದು 2 ಮಿನಿಟ್ಸ್ ಸುಟ್ಟೆ. ಅಯ್ಯೋ ಇದ್ದೇ ಹೋಯ್ತು ಹಿಂಗೆ. ಸೈಡ್ ಹೋಗು. ಹಾಂ ಆಯಿತು, ಸೈಡ್ ಹೋಗಿ ನೀನು. ಸ್ವಲ್ಪ ಹೊತ್ತಾಗಿದೆ, ಈಗ ತೆಗಿಯೋಣ. ಇದು ಬಿಫೋರು, ಇದು ಆಫ್ಟರು. ಇವಾಗ ಟೇಸ್ಟ್ ನೋಡುವಂಥ ಸಮಯ. ನಿಂದಿದೆ, ಚೆನ್ನಾಗಿದೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೊಡಗುದ ಹ್ಯಾವನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಂಜಲಗಂತೆ. ನಾನಿವತ್ತು ಈ ಹಲಸಿನ ಬೀಜ ಇಟ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರ. ಈ ಹಲಸಿನ ಬೀಜನ ಆ್ಯಕ್ಚುಲಿ ಎಷ್ಟೊಂದು ಜನ ಗೊತ್ತಿರುತ್ತೆ. ಇದನ್ನು ಸುಟ್ಬಿಟ್ಟು ತಿಂದರೆ ಒಳ್ಳೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹೆಂಗೂ ಇವಾಗ ನಮ್ಮ ದೊಡ್ಡಪ್ಪ ಇದಾಕವ್ರೆ, ಏನು ಬೆಂಕಿ ಹಾಕವ್ರೆ ಇದಕ್ಕೆ ನೀರು ಕಾಯಿಸೋಕ್ಕೆ. ಸೊ ಹಂಗೆ ಆ ಟೈಮಲ್ಲಿ ಈ ಹಲಸಿನ ಬೀಜನ ಸುಟ್ಕೊಂಡು ತಿನ್ನೋಣ ಅಂತ ಸಕ್ಕತ್ತಾಗಿರುತ್ತೆ. ನಾನಂತೂ ಯಾವಾಗಲೂ ರಜದಲ್ಲಿ ಊರಿಗೆ ಬಂದಾಗೆಲ್ಲ ಈ ಮಳೆಗಾಲದ ಟೈಮಲ್ಲಿ ಈ ಹಲಸಿನ ಬೀಜ ಇರುತ್ತಲ್ಲ, ತೊಗೊಂಡು ಬೆಂಕಿಗೆ ಹಾಕ್ಬಿಟ್ಟು ಸುಟ್ಕೊಂಡು ತಿಂತೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ. ಹಲಸಿನ ಬೀಜ ಅದು ಎಲ್ಲನೂ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಚೆನ್ನಾಗಿರುತ್ತೆ, ಕಾಯಿ ಇದ್ದಾಗಲೂ ಚೆನ್ನಾಗಿರುತ್ತೆ. ನೋಡಿ ಹಲಸಿನ ಹಣ್ಣು ಅಂತ ಹೇಳ್ತಾ ಇದ್ದಂಗೆ ಇಲ್ಲೇ ಇದೆ ಒಂದು ಹಲಸಿನ ಹಣ್ಣು. ಇದು ಹಣ್ಣಾಗಲಿ ಅಂತೇನೋ ಇಟ್ಟವ್ರೆ ಇಲ್ಲೇ. ಇವಾಗ ಬನ್ನಿ ಹಲಸಿನ ಹಣ್ಣು ಬೀಜನ ಸುಟ್ಕೊಂಡು ತಿನ್ನೋಣ. ಹೆಂಗಿರುತ್ತೆ ಅಂತ ನಿಮಗೆ ಹೇಳ್ತೀನಿ ಅಷ್ಟೇ. ತೋರಿಸ್ತೀನಿ. ಸುಟ್ಟಿರೋದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಅದ್ರ ಜೊತೆಗೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಬನ್ನಿ ಇವಾಗ ಇದನ್ನು ಸುಡೋಣ. ಫುಲ್ಲು ಹೊಗೆ ಬರ್ತಾಯಿದೆ, ಇನ್ನೂ ಬೆಂಕಿ ಹಾಕ್ತಾನೆ ಅವರೇ. ಹೊಗೆ ನಿಮಗೆ ಕಾಣಿಸ್ತಾ ಇಲ್ವೇನೋ, ಅದು ಯಾಕೋ ಬೆಂಕಿ ಸರಿಯಾಗಿ ಹತ್ಕೋತಾ ಇಲ್ಲ. ಈಗ ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್ಮು. ಸೌದೆಗಳೆಲ್ಲ ಸ್ವಲ್ಪ ಚಂಡಿ ಸ್ವಲ್ಪ ಹ್ಯುಮಿಡಿಟಿ ಇರೋದ್ರಿಂದ ಇದೆಲ್ಲ ಸೌದೆಗಳು ಬೇಗ ಹತ್ಕೊಳ್ಳಲ್ಲ. ಅದೇ ಕಷ್ಟ. ಅದು ಊದಿ ಅದೇನೋ ಮಾಡಬೇಕು. ನೋಡಿ ನಮ್ಮ ಟೈಗರು ಮತ್ತು ಅವನ ಹೆಂಡತಿ ವೈಟಿ ಇಬ್ಬರು ಮಲ್ಕೊಂಡವ್ರೆ ಚಳಿಗೆ. ಆರಾಮಾಗಿ ಬಿಚ್ಚು ಮಲ್ಕೊಂಡವ್ರೆ. ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ ತಡೀರಿ. ನೋಡಿ ಹೆಂಗೆ ಮಲ್ಕೊಂಡವ್ರೆ ಇಬ್ಬರು ಗಂಡ ಹೆಂಡತಿ. ಸೌದೆ ಕಟ್ಕೊಂಡು ಮಲ್ಕೊಂಡವ್ರೆ. ಬನ್ನಿ ನಾವು ಬೆಂಕಿ ಹಾಕಾಯ್ತ ನೋಡೋಣ. ನನಗೆ ನಿನ್ನ ಹಾಕಿಲ್ಲ ಅನಿಸುತ್ತೆ. ಇದು ನಮ್ಮ ಹಳೆ ಮನೆ. ಇನ್ನು ಬೆಂಕಿ ಹಾಕ್ತಾನೆ ನೋಡಿ. ಅವ್ರು ಹಾಕಲಿ, ನಾವು ಆಮೇಲೆ ಬರೋಣ. ಇನ್ನು ಬೆಂಕಿ ಹಾಕೋದಿಲ್ಲ ನೋಡಿ. ಹಲಸಣ್ಣು ಅಂತ ಹೇಳಿದ ತಕ್ಷಣ ಇಲ್ಲ ಒಂದು ಹಲಸಣ್ಣಿದೆ. ಹಲಸಣ್ಣು ಈ ಮಳೆಗಾಲದಲ್ಲಂತೂ ಹಲಸಣ್ಣಂತೂ ಲೆಕ್ಕನೇ ಇಲ್ಲ. ಎಲ್ಲ ಕಡೆ ಬರೀ ಹಲಸಣ್ಣೆ. ಅವ್ರು ಬೆಂಕಿ ಹಾಕೋರ್ಗು ನಾವು ಇಲ್ಲಿ ತೋಟ ನೋಡ್ಕೊಂಬರೋಣ. ನೋಡಿ ಆರೆಂಜ್, ಇದು ಚಿಕ್ಕ ಆರೆಂಜು, ಪುಟಾಣಿ ಆರೆಂಜ್. ಇದು ನಾಯಿ ಮರಿ ಕಿತ್ತಲೆ ಅಂತ ನಾವು ಹೇಳ್ತೀವಿ. ಅದನ್ನು ಇಷ್ಟೇ ಸೈಜ್ ಬರೋದು. ನಾನು ವೀಡಿಯೋ ಹಾಕಿದ್ದೀನಿ, ಫೋಟೋ ಹಾಕ್ತೀನಿ. ಇಲ್ಲಿ ಚಿಕ್ಕದು ಇಷ್ಟೇ ಎಷ್ಟಿರುತ್ತೆ ಪುಟಾಣಿ. ಇದೊಂದು ಹಲಸಣ್ಣು. ಇದು ಯಾವ ಮರ ಅದು ಗೊತ್ತಾ? ಇಲ್ಲೊಂದು ಮರ ಇದೆ. ಆ್ಯಕ್ಚುಲಿ ನಮ್ಮ ತೋಟದಲ್ಲ, ಬೇರೆಯವ್ರ ತೋಟದ್ದು. ಬಟ್ ಅವರು ನಾವು ಕುಯ್ಕೋಬೋದು ಹಲಸಣ್ಣು ಬೇಕಂದರೆ. ಇನ್ನೂ ಎಷ್ಟೊಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಕಾಣಿಸ್ತಾ ಇರ್ಬೋದು ಅಲ್ಲಿದೆಯಲ್ಲ, ಇದೇ ಹಲಸಣ್ಣು. ಎಷ್ಟೋ ಒಂದಿದೆ. ಇದು ಈ ಟೈಮಲ್ಲಿ ಎಲ್ಲ ಹಣ್ಣಾಗುತ್ತೆ. ಇದು ಹಲಸಣ್ಣಲ್ಲಿ 2 ಥರ ಇದೆ. ಒಂದು ಬರ್ಕೆ ಅಂತ, ಇನ್ನೊಂದು ಕೂಳೆ ಅಂತ. ಇದು ಬರ್ಕೆ ಅನ್ನೋದು ನಾವು ತಿನ್ನೋವಂಥದ್ದು, ಬೆಂಗಳೂರಲ್ಲೆಲ್ಲ ಮಾಡ್ತಾರಲ್ಲ ಅದು. ಈ ಕೂಳೆ ಅನ್ನೋದು ಅದು ಒಂಥರ ಸಾಫ್ಟು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಒಂಥರ ಹೆಂಗೆ ಅಂತ ಹೇಳೋದು ಗೊತ್ತಿಲ್ಲ, ತಿಂದವ್ರಿಗೆ ಗೊತ್ತಿರುತ್ತೆ. ಅದನ್ನೆಲ್ಲ ಮಾರೋಕ್ಕಾಗಲ್ಲ, ಅದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಒಂಥರ ಸಾಫ್ಟು. ಇದು ಥರ ಗಟ್ಟಿ ಇರಲ್ಲ, ತೊಳೆ ಗಟ್ಟಿ ಇರಲ್ಲ. ಈ ಬರ್ಕೆ ಅನ್ನೋದು ಈ ಮರ ಬರ್ಕೆ ಮರ ಅಲ್ಲಿರೋದು. ಅದು ಚೆನ್ನಾಗಿರುತ್ತೆ, ಬೆಂಗಳೂರಲ್ಲೆಲ್ಲ ಮಾಡ್ತಾರೆ. ಒಳ್ಳೆ ಸ್ವೀಟ್ ಇದೆ ಈ ಮರದ್ದು. ಜಾಸ್ತಿ ಮಳೆ ಬಂದರೆ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ, ನೀರೆಲ್ಲ ಹೋಗಿ ಹಾಗೆ. ಇನ್ನೂ ಇವ್ರದ್ದು ಬೆಂಕಿ ಆಗಿಲ್ಲ ನೋಡಿ. ಮಳೆಗಾಲದಲ್ಲಿ ಹೇಗಿದೆ ವಾತಾವರಣ. ಈಗ ಮಳೆ ಇಲ್ಲ, ಬಂತು ಆವಾಗಲೇ ಬಂದು ಬಿಟ್ಟಿದೆ. ಒಂಥರ ಚೆನ್ನಾಗಿದೆ. ಫುಲ್ಲು
ಸುತ್ತ ನಿಮಗೆ ಕೇಳಿಸ್ತಾ ಇರೋದು ಜೀರುಂಡೆ ಸೌಂಡು ಕೇಳಿಸ್ತಾ ಇರ್ಬೋದು. ಇದು ಜೀರುಂಡೆ ಕಾಣಿಸಿದ್ರೆ ನಿಮಗೆ ತೋರಿಸ್ತೀನಿ ಜೀರುಂಡೆ ಯಾವುದು ಅಂತ. ಈ ಮರದಲ್ಲಿದೆ. ಇಲ್ಲೇ ಇದೆ ನೋಡಿ. ಆರೋಯ್ತು ಶೇ. ಅದಕ್ಕೆ ಇನ್ನೊಂದಿದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲೋ ಇದೆ, ಕಾಣಿಸ್ತಿಲ್ಲ. ಸುಮಾರು ಫುಲ್ಲು ಮಳೆಗಾಲದಲ್ಲಂತೂ ಎಲ್ಲ ಕಡೆ ಅವೆ. ಈ ತೆಂಗಿನ ಮರದಲ್ಲೆಲ್ಲ ಒಂದು ಕೂತಿದೆ. ಮಳೆಗಾಲದ ಹತ್ತಿತ್ತು ಈ ಜೀರುಂಡೆ. ಇಲ್ಲೆಲ್ಲೋ ಸೌಂಡ್ ಮಾಡ್ತಾ ಇದೆ, ನನಗೆ ಕಾಣಿಸ್ತಿಲ್ಲ. ಯಾವುದೋ ಎಲೆಯಿಂದ ಇದೆ ಅನಿಸುತ್ತೆ. ಇಲ್ಲ ಅದೆಲ್ಲ ನೋಡಿ. ಇನ್ನೂ ನಿಮಗೆ ಕೆಂಪಿರುವೆ. ಇದು ನೋಡಿ ಕೆಂಪಿರುವೆ. ಇದನ್ನು ತಿಂತಾರೆ, ಚಟ್ನಿ ಮಾಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಯಾವತ್ತೂ ತಿಂದಿಲ್ಲ. ನಾನು ಬರೀ ಇರುವೆ ತಿಂದಿದ್ದೀನಿ. ಇರುವೆ ತಿಂದಿದ್ದೀನಿ ಅಂದರೆ ಅದೇ ಬಾಯಿಗೆ ಹೋಗಿದೆ. ಚಟ್ನಿ ಮಾಡ್ಕೊಂಡು ಯಾವತ್ತೂ ತಿಂದಿಲ್ಲ. ಇದು ಚೆನ್ನಾಗಿರುತ್ತೆ ಅಂತಾರೆ ಚಟ್ನಿ ಮಾಡ್ಬಿಟ್ಟು. ಇದ್ರ ಮೊಟ್ಟೆನೇನೋ ಚಟ್ನಿ ಮಾಡ್ತಾರೆ, ತಿಂದಿಲ್ಲ. ಬನ್ನಿ, ಅವ್ರು ಬೆಂಕಿ ಹಾಕಾಯ್ತು ಅನಿಸುತ್ತೆ. ನಾವು ಇದನ್ನು ಸುಡ್ತೀನಣ್ಣ, ಬನ್ನಿ. ಎತ್ಕೋತಾ ಇಲ್ವಾ ಬೆಂಕಿ ಎತ್ಕೋತಾ ಇಲ್ವಾ? 1 hour later. ಫೈನಲಿ ಇಷ್ಟೊತ್ತಾಗಿ ಇಷ್ಟು ಹೊಗೆ ಇಷ್ಟೆಲ್ಲ ಮಾಡಿ ಬೆಂಕಿ ಕೊನೆಗೂ ಹಚ್ಚಿದ್ರು. ಹಚ್ಚಿದ್ದಾರೆ ಕೊನೆಗೂ ಬೆಂಕಿ. ಬಟ್ ನಾವು ಈಗಲೇ ಮಾಡೋಕ್ಕಾಗಲ್ಲ. ಬೆಂಕಿ ಸರಿಯಾಗಿ ಹತ್ಕೋಬೇಕು. ನಾವೇನಾದ್ರು ಮಾಡೋಕ್ಕೆ ಹೋದರೆ ನಮ್ಮಲ್ಲಿ ಇದಾಗ್ಬಿಡುತ್ತೆ. ಸುಮ್ಮನೆ ಹಚ್ಚಿರೋ ಬೆಂಕಿ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೋಡೋಣ. ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ ಅನಿಸುತ್ತೆ. ಆಲ್ರೆಡಿ ತುಂಬ ಕತ್ಲಾಗಿದೆ. ಸ್ವಲ್ಪ ಹೊತ್ತಿಗೆ ಫುಲ್ಲು ಕತ್ಲಾಗ್ಬಿಡುತ್ತೆ. ಇವಾಗ ಇದ್ರಲ್ಲಿ ಪ್ರಾಬ್ಲಮ್ ಏನಂದರೆ, ಬೀಜ ಹಾಕಿದ್ರೆ ತೆಗಿಯೋಕ್ಕೆ ಕಷ್ಟ. ಹಸಿನ ಬೀಜ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೋಡೋಣ. ಬಟ್ ಏನು ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ ಏನಂದರೆ, ವೆಯ್ಟ್ ಮಾಡೋಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಆಲ್ರೆಡಿ ಫುಲ್ಲು ಕತ್ಲಾಗ್ತಾ ಇದೆ. ಇನ್ನು ವೆಯ್ಟ್ ಮಾಡಿದ್ರೆ ಇನ್ನೂ ಕತ್ಲಾಗುತ್ತೆ. ಬಟ್ ನಿಮಗೆ ನಂಬ್ತಿರೋ ಇಲ್ವೋ, ಈಗ ಸಮಯ ಎಷ್ಟು ಅಂದರೆ, ಇವಾಗ ಸಮಯ ಎಷ್ಟಾಗಿರ್ಬೋದು ಅಂದರೆ, ನೀವು ಗೆಸ್ ಮಾಡಿ. ಇಷ್ಟು ಬೆಳಕಿದೆ, ಸಮಯ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿದ್ರಾ? ಎಷ್ಟಾಗಿರ್ಬೋದು? ನೀವು ಪಕ್ಕ ರಾಂಗ್ ಗೆಸ್ ಮಾಡಿರ್ತೀರ. ಯಾಕಂದರೆ ಇವಾಗ ಟೈಮ್ ಬಂದು 7 o'clock. ಎಸ್, ಇವಾಗ 7 ಗಂಟೆ ಟೈಮು. ಸಂಜೆ 7 ಗಂಟೆ, ಬೆಳಗ್ಗೆ ಅಲ್ಲ, ಸಂಜೆ 7 ಗಂಟೆ. ಅದು ನೋಡಿ ಎಷ್ಟು ಬೆಳಕಿದೆ ಇನ್ನು. ನೋಡಿ, ಅವರು ಕೂಗ್ಕೋತವ್ರೆ. ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಮಸೀದಿಯಿಂದ ಅವರು ಕೂಗ್ಕೋತವ್ರೆ. ಟೈಮ್ ಇವಾಗ ಕರೆಕ್ಟ್ 7 ಗಂಟೆ. ಇನ್ನು ಯಾಕೆ ಇದು ಅಂದರೆ, ಇದು ನಾವು ಸಮುದ್ರ ಭಾಗ ಇದ್ದೀವಲ್ಲ, ಸಣ್ಣ ವೆಸ್ಟಲ್ಲಿ ಸೆಟ್ ಆಗುತ್ತಲ್ಲ, ನಾವು ಈ ಸಮುದ್ರ ಭಾಗಕ್ಕೆ ಹತ್ತಿರ ಇದ್ದೀವಲ್ಲ, ಸೊ ಅದರಿಂದ ಇಲ್ಲಿ ಅಷ್ಟು ಬೇಗ ಕತ್ತಲಾಗಲ್ಲ. ನೋಡಿ, 7 ಗಂಟೆ ಆದರೂ ಇನ್ನೂ ಎಷ್ಟು ಬೆಳಕಿದೆ. ಬೆಂಗಳೂರಲ್ಲೆಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಫುಲ್ಲು ಕತ್ತಲಾಗಿರ್ತಿತ್ತು. ನೋಡಿ, ಇಲ್ಲಿ ಈಗ ಇನ್ನೂ ಒಂದು ಅರ್ಧ ಗಂಟೆ ಇರ್ಬೋದು. ಅರ್ಧ ಗಂಟೆ ಇರಲಿಕ್ಕಿಲ್ಲ, ಒಂದು 1/4 ಗಂಟೆ ಇಷ್ಟೇ ಬೆಳಕಿರ್ಬೋದು. ನೋಡಿ, ಇನ್ನೂ ಎಷ್ಟು ಬೆಳಕು. ಈಗಲೂ ಹೋಗಿ ತೋಟಕ್ಕೆಲ್ಲ ಹೋಗಿ ಬರ್ಬೋದು, ಅಷ್ಟು ಬೆಳಕಿದೆ. ಬನ್ನಿ, ಇದು ವೆಯ್ಟ್ ಮಾಡೋಣ. ಹೆಂಗೂ ಈಗೇನು ಮಾಡೋಕ್ಕಾಗಲ್ಲ, ಹಾಕಿದ್ರೆ ತೆಗಿಯೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡೋಣ. ನಮಗೆ ಸಮಯದ ಅಭಾವ ಇರೋದ್ರಿಂದ ಒಂದು ಇದನ್ನು ಮಾಡ್ತಾಯಿದ್ದೀನಿ. ಜಾಸ್ತಿ ವೆಯ್ಟ್ ಮಾಡಿದ್ರೆ ಇದಾಗ್ಬಿಡುತ್ತೆ, ಕತ್ಲಾಗ್ಬಿಡುತ್ತೆ, ಆಮೇಲೆ ಏನು ಕಾಣಿಸಲ್ಲ. ಅದಕ್ಕೋಸ್ಕರ ಇದನ್ನು ನೋಡಿ, ಹೊಸ ಇಂಜಿನಿಯರಿಂಗ್ ಬ್ರೈನ್ ಯೂಸ್ ಮಾಡಿಬಿಟ್ಟು ಈ ಥರ ಇದ್ರೊಳಗಡೆ ಹಾಕ್ಬಿಟ್ಟು ಇವಾಗ ಇದನ್ನು ಸುಡ್ತೀನಿ. ಟೈಮ್ ಇಲ್ಲಲ್ಲ, ಅದಕ್ಕೋಸ್ಕರ ನೋಡೋಣ. ಇದು ಸುಟ್ಬಿಟ್ಟು ಇದ್ರದ್ದು ಒಂದರದ್ದು ಟೆಸ್ಟ್ ಹೇಳ್ತೀನಿ. ನೋಡಿ, ಫುಲ್ ಕತ್ಲಾಗೋಯ್ತು. ಸೊ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಹಿಂಗೆ ಸುಡೋಣ. ನಂಗೆ ಗೊತ್ತು ಆ ಕೋಲು ಸುಟ್ಟೋಗ್ಬಿಡುತ್ತೆ ಅಂತ. ಬಟ್ ಅಷ್ಟರಲ್ಲಿ ನಮ್ಮ ಹಲಸಿನ ಬೀಜ ರೋಸ್ಟ್ ಆಗಿರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಸುಡಬೇಕು. ಜಾಸ್ತಿ ಕರಿ ಆಗಿಬಿಟ್ರೆ ಚೆನ್ನಾಗಿರಲ್ಲ, ನೋಡ್ಕೋಬೇಕು.
ಮೀಡಿಯಮ್ ನಮಗೆ ಗೊತ್ತಾಗುತ್ತೆ ನೋಡಿದ್ರೆ ತುಂಬ ಕರಿ ಆಗಿಬಿಟ್ಟಿದೆಯಾ ಇಲ್ಲ ಏನು ಅಂತ. ಇದು ಜಾಸ್ತಿ ಸುಟ್ಟೋದ್ರೆ ಕೋಲ್ ಸುಟ್ಟೋಗ್ಬಿಟ್ರೆ ಹಲಸಿನ ಬೀಜ ಬಿದ್ದೋಗ್ಬಿಡುತ್ತೆ, ಅದೊಂದು ಬೇರೆ ಪ್ರಾಬ್ಲಮ್ಮು. ಈಗ ಇನ್ನೂ ಸುಮಾರು ಸುಡಬೇಕು, ಅದು ಸುಟ್ಟಾದ್ಮೇಲೆ ತೋರಿಸ್ತೀನಿ ನಿಮಗೆ. A few moments later. ಒಂದು 2 ಮಿನಿಟ್ಸ್ ಸುಟ್ಟೆ. ಅಯ್ಯೋ ಬಿದ್ದೆ ಹೋಯ್ತು ಹಿಂಗೆ ಎಷ್ಟರಲ್ಲಿ. ಅಯ್ಯಯ್ಯೋ ಅದು ಹೋಯ್ತು ಅನಿಸುತ್ತೆ, ಇನ್ನೇನು ತಿನ್ನಬೇಕು ಅನ್ನೋಷ್ಟರಲ್ಲಿ ಬಿದ್ದೆ ಹೋಯ್ತು. ಅಯ್ಯೋ ಹೋಯ್ತು, ಕತ್ಲು ಬೇರೆ ಆಯಿತು. ಇನ್ನೊಂದು ರೆಡಿ ಮಾಡೋಣ ತಡೀರಿ, ಇನ್ನೊಂದು ಹಾಕ್ತಾಯಿದ್ದೀನಿ. ಇದು ಬೀಳಿಲ್ಲ ಅಂದರೆ ಸಾಕಪ್ಪ. ಒಂದೇ ನಾಯಿ ಪಾಡಾಯಿತು, ಇದು ಬೀಳುತ್ತೆ ಅನಿಸುತ್ತೆ. ಕ್ಲೀನಾಗಿ ರೋಸ್ಟ್ ಆಗೋ ಈಗ ತೆಗೋಣ, ಇದು ಬಿದ್ದಿಲ್ಲ ಅಂದರೆ ಸಾಕು. ಕಾಣಿಸ್ತಾನೆ ಇಲ್ವಲ್ಲಪ್ಪ, ಕತ್ಲಾಗೋಯ್ತು. ಕಾಣಿಸ್ತಾನೆ ಇಲ್ಲ ನೋಡಿ ನಿಮಗೆ. ಸುತ್ತಾಯಿದೆ. ನೋಡಿದೆ ಒಟ್ಟು ಕಾಣಿಸ್ತಿಲ್ಲ, ಕತ್ಲಾಗೋಯ್ತಲ್ಲ. ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಫುಲ್ ಕತ್ಲಾಗೋಯ್ತು. ಈಗ ನೋಡಿ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸರಿಯಾಗಿ ಬಂದಿಲ್ಲ. ಹೋಗ್ಲಿ, ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ. ನಾಳೆ ಇದನ್ನು ಬೆಂಕಿ ಕಮ್ಮಿ ಆದಾಗ, ಬೆಂಕಿ ಇದಾದಾಗ ಏನೋ ಒಂದು ಮಾಡಿ ಸುಟ್ಬಿಟ್ಟು ಕ್ಲೀನಾಗಿ ಮಾಡಿಬಿಟ್ಟು ಮಾಡ್ತೀನಿ. ಸೊ ಅಲ್ಲಿಗೆ ಇವಾಗ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಮಾಡೋಣ. 2000 years later. ಸೊ ಫೈನಲಿ ಆಫ್ಟರ್ ಮೆನಿ ಡೇಸ್ ಇವತ್ತು ಮತ್ತೆ ಒಲೆಗೆ ಬೆಂಕಿ ಹಾಕಿದ್ದಾರೆ. ಸೊ ಇವತ್ತಾದರೂ ನಾವು ನಮ್ಮ ಹಲಸಿನ ಬೀಜನ ಸುಡೋಣ. ನಮ್ಮ ಹಲಸಿನ ಬೀಜ ನೋಡಿ ಇಲ್ಲಿ ಹೊಸದು ಮತ್ತೆ ತಂದು ಇಟ್ಟಿದ್ದೀನಿ. ಸೈಡೋಗು. ಆಯಿತು, ಸೈಡೋಗು ನೀನು. ನಮ್ಮ ಟೈಗರು ಇದೆ ನೋಡಿ ಹಲಸಿನ ಬೀಜ. ಇದನ್ನು ತೊಳೆದ್ಬಿಟ್ಟು ಇದನ್ನು ಹಾಕೋಣ ಬನ್ನಿ. ನೀವು ಇವತ್ತು ಬೆಂಕಿ ಚೆನ್ನಾಗಿದೆ. ಆಫ್ ಮಾಡೋದು. ಬನ್ನಿ, ಇವತ್ತು ಸ್ವಲ್ಪ ಬೆಂಕಿ ಚೆನ್ನಾಗಿದೆ. ಅಯ್ಯೋ ಆರೋಗಿದೆ. ಇಲ್ಲ ಕೆಂಡ ಇದೆ. ಬನ್ನಿ ಒಂದೊಂದು ಸರಿ ನೋಡಿ, ಇಲ್ಲಿ ಕೆಂಡ ಇದೆ. ಕೆಂಡದಲ್ಲಿ ಕಾಯಿಸೋಣ ಬನ್ನಿ. ಬೆಂಕಿ ಇಲ್ಲ, ಕೆಂಡ ಇದೆ. ಕೆಂಡದಲ್ಲೂ ಹಾಕೋದು ಸಾಕು. 4 ಹಾಕ್ತೀನಿ. 4ರಲ್ಲಿ ಎಷ್ಟು ಹೋಯ್ತೋ ಗೊತ್ತಿಲ್ಲ. ಸರಿ, ಇದು ಸ್ವಲ್ಪ ಹೊತ್ತಾಗಲಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ಹೊತ್ತಾಗಿದೆ, ಈಗ ತೆಗಿಯೋಣ. ಕಾಣಿಸ್ತಾ ಇದೆ, ಬೆಂದಿದೆ ಅಂತ ಕಾಣಿಸ್ತಾ ಇದೆ. ಇದು ತೆಗೆಯೋದು ಸ್ವಲ್ಪ ಕಷ್ಟ. ಇದು ಬಂತು ವಾಪಸ್ ಇತ್ತು. ಇದೊಂದು ಸ್ವಲ್ಪ ಹೈಟು. ಒಂದು ಬಂತು. ಮೂರನೇದಲ್ಲಿ 4ನೇದೆಲ್ಲೋ ಕಳೆದೋಯ್ತು. 3ನೇದಲ್ಲೋಯ್ತು. ಅಯ್ಯೋ 3ನೇದು ಕಳೆದೋಯ್ತಾ? 3ನೇದಿಲ್ಲಿದೆ. ಅಯ್ಯೋ ಕೆಂಡ ಯಾವುದು ಇದೆ ಅದು ಅಂತ ಗೊತ್ತಾಗಲ್ಲ. 4 ಇಲ್ಲೇ ಇದೆ ಅನಿಸುತ್ತೆ. 4 ಸಿಕ್ತು. 4 ಸಿಕ್ತು. ಬನ್ನಿ ಈಗ ಟೇಸ್ಟ್ ಮಾಡೋಣ. ನೋಡಿ, ಇದು ಬಿಫೋರು, ಇದು ಆಫ್ಟರು. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಟೇಸ್ಟ್ ನೋಡುವಂಥ ಸಮಯ. ನೋಡಿ, ಸಿಪ್ಪೆ ಎಲ್ಲ ಬಿಚ್ಕೋಬೇಕು. ಸಿಪ್ಪೆ ಎಲ್ಲ ತಿನ್ಬಾರ್ದು. ಈ ಥರ ಇರುತ್ತೆ ನೋಡಿ. ಬಿಸಿ. ಬಂದಿದೆ, ಚೆನ್ನಾಗಿದೆ.
ಬಿಸಿ ಬಟ್ ಚೆನ್ನಾಗಿದೆ. ಮಳೆಗಾಲದಲ್ಲಿ ನಂದು ಇದು ಫೇವ್ರೆಟ್ ಸ್ನ್ಯಾಕು. ಮಳೆಗಾಲದಲ್ಲಿ ಹಲಸಿನ ಸಕ್ಕತ್ತಾಗಿ ಸಿಗುತ್ತೆ. ಹಲಸಿನ ತಿಂದಾದ್ಮೇಲೆ ಈ ಬೀಜನ ವೇಸ್ಟ್ ಬಿಸಾಡೋದ್ರ ಬದಲು ಈ ಥರ ಸುಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇನ್ಮೇಲೆ ನೀವು ಈ ಥರ ಹಲಸಿನ ಬಿಸಾಡೋ ಬದಲು ಈ ಥರ ಸುಟ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಾನು ಸುಮ್ಮನೆ ತಮಾಷೆಗೆ ಇರುತ್ತಲ್ಲ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ತಿಂದವ್ರಿಗೆ ಗೊತ್ತು ಇದ್ರ ರುಚಿ. ಇದು ಗೇರು ಬೀಜ, ಗೆಣಸು ಇದೆಲ್ಲ ಸುಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಇದು. ಸೂಪರಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಆಮೇಲೆ ಈ ಹಲಸಿನ ಬೀಜನ ಸುಟ್ಕೊಂಡು ತಿನ್ನೋದಂತೂ ಮರಿಲೇಬೇಡಿ. ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.